ನನ್ನನ್ನು ನೋಡ್ತಾ ಇದ್ದೀರಾ? ನನ್ನ ಮುಖದ ಮೇಲೆ ಇರುವ ಈ ಗಾಯ ಕಾಣಿಸ್ತಾ ಇದೆ. ಈ ಕೈ ಮೊದಲಿನ ಹಾಗೆ ಇಲ್ಲ. ಕೈ ಮುರಿದೋಗಿದೆಯೋ ಕಟ್ಟಾಗಿದೆಯೋ ನನಗೂ ಸಹ ಗೊತ್ತಿಲ್ಲ. ಆದರೆ ಒಂದಂತೂ ಗೊತ್ತು, ತುಂಬ ನೋವಾಗ್ತಾ ಇದೆ. ನಾನು ಮಾತಾಡೋಕ್ಕೂ ಆಗಲ್ಲ. ನನ್ನ ನೋವನ್ನು ನಿಮ್ಮ ಹತ್ತಿರ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಆದರೆ ನೋವು ಮಾತ್ರ ಪ್ರತಿದಿನ ನನ್ನ ಜೊತೆಯಲ್ಲೇ ಇದೆ. ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕೈಗೆ ಹೀಗೆ ಗಾಯ ಆಗಿದ್ರೆ ನೀವೇನು ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ? ಸ್ಕ್ಯಾನಿಂಗ್ ಮಾಡಿಸ್ಕೋತೀರಾ? ಔಷಧಿ ಸಹ ತಗೋತೀರಾ? ಕೆಲವು ದಿನ ವಿಶ್ರಾಂತಿ ಸಹ ತಗೋತೀರಾ? ಆದರೆ ನನಗೆ ನನ್ನ ಕೈಗೆ ಏನಾದರೂ ಆದರೆ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಹೇಳಿ? ನನಗೆ ಹಸಿವಾದಾಗ ಈ ಕೈಯಿಂದ ಆಹಾರ ಹಿಡಿದು ತಿನ್ನೋಕೆ ಆಗಲ್ಲ. ಈ ಒಂದು ಕೈ ತಿನ್ನೋಕೆ ಎಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ, ಊಟ ಏನಾದರೂ ಕೆಳಗಡೆ ಬಿತ್ತು ಅಂತಂದರೆ ಮೇಲೆ ಎತ್ತುಕೊಳ್ಳೋದಕ್ಕೂ ಸಹ ಆಗೋದಿಲ್ಲ. ಕೊನೆಗೆ ಹಸುವಿನಿಂದ ಹೀಗೆ ಕುಳಿತುಕೊಂಡ್ಬಿಡುತ್ತೆ. ನಿಮಗೆ ಊಟ ಅಂದರೆ ಕೇವಲ ಸಾಮಾನ್ಯ ವಿಷಯ, ಆದರೆ ನನಗೆ ಕೆಲವೊಮ್ಮೆ ಅದು ಹೋರಾಟ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ನನ್ನ ಸ್ನೇಹಿತರು ಆಟ ಆಡ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಬೆನ್ನಟ್ಟಿ ಹುಡ್ತಾ ಇದ್ದಾರೆ. ಮರದಿಂದ ಮರಕ್ಕೆ ಹತ್ತುತ್ತಾ ಇದ್ದಾರೆ. ನಾನು ಕೂಡ ಮೊದಲು ಅವರ ಜೊತೆ ಹೀಗೇನೆ ಆಟ ಆಡ್ತಾ ಇದ್ದೆ. ಆದರೆ ಈಗ ಅವರು ಓಡಿದಾಗ ನಾನು ನೋಡ್ತಾ ಇರಬೇಕು. ಅವರು ಮರ ಹತ್ತಿದಾಗ ನಾನು ಕೆಳಗಡೆ ಇರಬೇಕು. ಯಾಕೆ ಗೊತ್ತಾ? ಈ ಕೈಯಲ್ಲಿ ಇನ್ನೂ ನೋವಿದೆ. ಮರ ಹತ್ತೋಕ್ಕೆ ಪ್ರಯತ್ನ ಮಾಡಿದರೂ ಕೈಗೆ ಒತ್ತಡ ಬೀಳುತ್ತೆ. ನೋವು ಸಹ ಹೆಚ್ಚಾಗುತ್ತದೆ. ಮತ್ತೆ ಕೆಳಗೆ ಇಳಿಬೇಕು ಅಂತ ಅನಿಸುತ್ತದೆ. ನಾನು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೂ ಸಹ ಹೋಗಲಾರದಂತಹ ಪರಿಸ್ಥಿತಿ ನನಗಾಗಿದೆ. ಇನ್ನು ಸ್ನೇಹಿತರು ನನ್ನನ್ನು ಕರೀತಾರೆ, ಬಾ ಆಟ ಆಡೋಣ ಅಂತ, ಬಾ ಆಟ ಆಡೋಣ ಅಂತ. ನಾನು ಹೋಗೋಕ್ಕೂ ಆಗ್ತಾ ಇಲ್ಲ. ಅವರಿಗೆ ಹೆಂಗೆ ಹೇಳಿ ನನಗೆ ನೋವಾಗ್ತಿದೆ, ನಾನು ಬರೋಕ್ಕಾಗಲ್ಲ ಅಂತ. ಇನ್ನು ಕೆಲವೊಮ್ಮೆ ಎಲ್ಲರೂ ಮಲಗಿದ ಮೇಲೆ ನಾನು ನನ್ನ ಕೈನೇ ನೋಡ್ತಾ ಕುಳಿತುಕೋತೀನಿ. ಯಾಕೆ ಗೊತ್ತಾ? ಇದು ಯಾವಾಗ ಸರಿ ಹೋಗುತ್ತೋ, ನಾನು ಮತ್ತೆ ಯಾವಾಗ ಮರ ಹತ್ತುತ್ತೀನೋ, ನಾನು ಮತ್ತೆ ಯಾವಾಗ ಓಡ್ತೀನೋ, ನಾನು ಮತ್ತೆ ಯಾವಾಗ ನನ್ನ ಸ್ನೇಹಿತರ ಜೊತೆ ಆಟ ಆಡ್ತೇನೇನೋ ಅಂತ ಯೋಚನೆ ಮಾಡ್ತಾನೆ ಇರ್ತೇನೆ. ಇನ್ನು ನನಗೆ ಡಾಕ್ಟರ್ ಬೇಕು, ಔಷಧಿ ಬೇಕು, ಚಿಕಿತ್ಸೆ ಬೇಕು. ಆದರೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡವರಾದರೂ ಯಾರು? ನೀವು ಹೋಗ್ತೀರಾ? ಇವ್ರು ಹೋಗ್ತಾರ? ಇನ್ನು ನಾನು ನಿಮ್ಮ ಮನೆಗೆ ಏನಾದರೂ ಬಂದರೆ, ಏನಾದರೂ ವಸ್ತು ತಗೊಂಡ್ರೆ ನಿಮಗೆ ಕೋಪ ಬರುತ್ತೆ. ನಾನು ನಿಮ್ಮ ಹತ್ತಿರ ಬಂದರೆ ಕೋತಿ ಬಂದಿದೆ ಅಂತ ಓಡಿಸ್ತೀರ. ಕೆಲವೊಮ್ಮೆ ಕಲ್ಲು ಎಸೆತಾರೆ. ಎಷ್ಟೋ ಸಾರಿ ಕಟ್ಟಿಗೆಯಿಂದನೂ ಹೊಡೆದಿದ್ದೀರಾ. ಆದರೆ ನನ್ನ ಮೇಲೆ ಕಲ್ಲು ಬೀಳೋದು ಮಾತ್ರ ಅಲ್ಲ, ಆ ಕಲ್ಲಿನ ಜೊತೆ ನನ್ನ ಜೀವನವೂ ಬದಲಾಗಬಹುದು. ನಿಮಗೆ ನಾನು ಕಚ್ಚಿದ್ರೆ ನೀವು ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಡಾಕ್ಟರ್ ಹತ್ರ ಮೀಟ್ ಆಗ್ತೀರಾ, ಔಷಧಿ ತಗೋತೀರಾ. ನಿಮ್ಮ ನೋವನ್ನು ಹೇಳ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ನನಗೆ ನನ್ನ ನೋವನ್ನಾದ್ರೂ ಕೇಳೋರು ಯಾರು? ನಾನು ಕಿರಿಚಬಹುದು, ಓಡಬಹುದು, ಅಷ್ಟೇ ತಾನೆ. ನನ್ನನ್ನು ಪ್ರೀತಿಸ್ಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನನಗೆ ಹಣ್ಣು ಕೊಡ್ರು ಅಂತನೂ ನಾನು ಕೇಳ್ತಾ ಇಲ್ಲ. ನನ್ನನ್ನು ಮನೆಯೊಳಗಡೆ ಕರ್ಕೊಂಡು ನನ್ನನ್ನು ಸಾಕರು ಅಂತನೂ ನಾನು ಹೇಳ್ತಿಲ್ಲ. ನಾನು ಒಂದು ಮಾತು ಮಾತ್ರ ಕೇಳ್ತೀನಿ, ನನ್ನನ್ನು ಹೊಡಿಬೇಡಿ, ದಯವಿಟ್ಟು ಕಲ್ಲು ಎಸಿಬೇಡಿ, ಕಟ್ಟಿಗೆಯಿಂದ ಹೊಡೆಯಬೇಡಿ. ನಾನು ನಿಮಗೆ ತೊಂದರೆ ಕೊಟ್ಟರೆ ನನ್ನನ್ನು ದೂರ ಓಡಿಸಿ, ಬೇಡ ಅಂತ ಹೇಳಲ್ಲ. ಆದರೆ ನನ್ನ ಜೀವಕ್ಕೆ ನೋವು ಕೊಟ್ಟು ದಯವಿಟ್ಟು ಓಡಿಸಬೇಡಿ. ನನಗೂ ಸಹ ನಿಮ್ಮ ಹಾಗೆ ಹಸಿವಾಗುತ್ತದೆ, ನೋವಾಗುತ್ತೆ, ಭಯವಾಗುತ್ತೆ, ಸಂತೋಷನೂ ಆಗುತ್ತೆ.
ನನ್ನ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ನನ್ನ ಸ್ನೇಹಿತರ ಜೊತೆ ಆಟ ಆಡಬೇಕು ಅಂತಾನೂ ಅನಿಸುತ್ತದೆ. ಏನು ಮಾಡಲಿ, ನಾನು ಕೂಡ ಬದುಕಬೇಕು ಅನ್ನೋ ಆಸೆ ಇರುವ ಒಂದು ಜೀವ ಅಷ್ಟೇ. ಒಬ್ಬ ಜೀವಿಯ ನೋವನ್ನು ಅರ್ಥ ಮಾಡಿಕೊಳ್ಳಲು ಅದು ನಮ್ಮ ಭಾಷೆಯಲ್ಲಿ ಮಾತನಾಡಬೇಕಾಗಿಲ್ಲ. ಅದರ ಕಣ್ಣನ್ನು ಒಮ್ಮೆ ನೋಡಿ, ಅದರ ನೋವು ನಿಮಗೆ ಅರ್ಥವಾಗುತ್ತದೆ. ಕಲ್ಲು ಎಸೆಯುವ ಕೈಗಿಂತ ಒಂದು ಜೀವವನ್ನು ಉಳಿಸುವ ಕೈ ದೊಡ್ಡದು. ಪ್ರಾಣಿಗಳನ್ನು ಪ್ರೀತಿಸಲು ಆಗದಿದ್ದರೂ ಪರವಾಗಿಲ್ಲ, ದಯವಿಟ್ಟು ಅವುಗಳಿಗೆ ನೋವು ಕೊಡಬೇಡಿ. ಮಾತಿಲ್ಲದ ಜೀವಿಗಳಿಗೆ ಈ ನಮ್ಮ ಧ್ವನಿ.